ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಗೈಸ್. ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಗುರುವಾರ ಆಗಿರೋದ್ರಿಂದ ವಾರ ಮಾಡೋಣ ಅಂತ ಕಸ ಎಲ್ಲ ಗುಡಿಸಿ ಮನೆಯೆಲ್ಲ ಒರೆಸ್ತಾ ಇದೆ. ಅದಾದಮೇಲೆ ಬಾಗಿಲೆಲ್ಲ ತೊಳೆದು ಅರ್ಶಿನ ಕುಂಕುಮ ರಂಗೋಲಿ ಎಲ್ಲ ಬಿಟ್ಟಿದ್ದೆ. ಆಮೇಲೆ ನನ್ನ ಮಗಳಿಗೆ ಇವತ್ತು ಹಾಫ್ ಡೇ ಇತ್ತು ಸ್ಕೂಲು. ಹಾಫ್ ಡೇ ಇರೋದ್ರಿಂದ ಅವಳು ಲಂಚೇನೂ ತೊಗೊಂಡು ಹೋಗಂಗಿರಲಿಲ್ಲ, ಬರೀ ಇಲ್ಲಿ ಅಷ್ಟೇ ತಿಂದ್ಬಿಟ್ಟು ಹೋಗಬೇಕಿತ್ತು. ಸರಿ ಅಂತ ಹೇಳ್ಬಿಟ್ಟು ಅವಳನ್ನ ಕೇಳಿದೆ. ಅವಳಮ್ಮ ನಂಗೆ ತುಂಬ ದಿನ ಆಗೈತೆ ಮ್ಯಾಗಿ ಮಾಡ್ಕೊಡಮ್ಮ ಅಂತಂದು. ಸರಿ ಆಯಿತು, ನನಗೂ ಇನ್ನೂ ಕೆಲಸ ಇತ್ತಲ್ಲ ಜಾಸ್ತಿ, ಅದಕ್ಕೋಸ್ಕರ ಸರಿ ಅಂದ್ಬಿಟ್ಟು ಅವಳೇ ಹೋಗಿ ಸ್ನಾನ ಮಾಡ್ಕೊಂಡು ಬಂದಳು. ಆಮೇಲೆ ನೀನು ರೆಡಿ ಆಗು ಅಂತ ಹೇಳಿದ್ರೆ ಅವಳು ಸುಮಾರು ಹೊತ್ತು ಒಂದು 20 ನಿಮಿಷನಾದ್ರು ತೊಗೊತಾಳೆ ರೆಡಿ ಆಗೋದಕ್ಕೆ. ಅದಕ್ಕೋಸ್ಕರ ಬೇಡ ಅಂತ ಹೇಳ್ಬಿಟ್ಟು ನಾನೇ ಬೇಗ ಬೇಗ ರೆಡಿ ಮಾಡಿ ತಲೆಯೆಲ್ಲ ಬಾಚ್ತಾಯಿದ್ದೆ. ಆಮೇಲೆ ಬಾಚಾದ್ಮೇಲೆ ಇನ್ನು ಮ್ಯಾಗಿ ಅಲ್ವಾ 2 ನಿಮಿಷಕ್ಕೆ ಆಗುತ್ತೆ ಅಂತ ಹೇಳ್ಬಿಟ್ಟು ಫಸ್ಟ್ ಅವಳನ್ನ ರೆಡಿ ಮಾಡಿಬಿಡೋಣ, ಆಮೇಲೆ ಬೇಕಾದರೆ ಮ್ಯಾಗಿ ಮಾಡಿಕೊಟ್ರೆ ಯಾರಾದರೂ ತಿನ್ನೋಕ್ಕಾಗಲ್ವಲ್ಲ, ಸರಿ ಅಂದ್ಬಿಟ್ಟು ಆಮೇಲೆ ಅವಳು ತಲೆಯೆಲ್ಲ ಬಾಚಾದ್ಮೇಲೆ ಹೋಗಿ ಮ್ಯಾಗಿ ಮಾಡ್ಕೊಂಡು ಕೊಟ್ಟೆ. ಅವಳು ತಿಂದ್ಬಿಟ್ಟು ಬಾಯ್ ಮಾಡಿಬಿಟ್ಟು ಹೋದಾದ್ಮೇಲೆ ನಾನು ಸ್ನಾನ ಮಾಡ್ಕೊಂಡು ಬಂದೆ. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಥರ್ಸ್ಡೇ ಫ್ರೆಂಡ್. ಇವಾಗ ಮನೆಯೆಲ್ಲ ಒರೆಸಿ ಎಲ್ಲ ಬಾಗಿಲೆಲ್ಲ ತೊಳೆದು ರಂಗೋಲಿ ಎಲ್ಲ ಬಿಟ್ಟು ನನ್ನ ಮಗಳು ಸ್ಕೂಲ್ಗೆಲ್ಲ ಕಳಿಸಿ ಇವಾಗ ಸ್ನಾನ ಮಾಡ್ಕೊಂಡು ಬಂದು ಇವಾಗ ದೇವ್ರ ಮನೆ ಕ್ಲೀನ್ ಮಾಡೋಣ ಅಂತ ಹೋಗ್ತಾಯಿದ್ದೀನಿ. ದೇವ್ರ ಮನೆ ಹೂವು ಎಲ್ಲ ಎತ್ತಾಕಿ ದೇವ್ರ ಸಾಮಾನೆಲ್ಲ ತೊಗೊಬಂದು ಬೆಳಗಿಟ್ಟೆ. ಆಮೇಲಿಂದ ಫೋಟೋ ಎಲ್ಲ ಸಿಟ್ಟೋಣ ಅಂತ ಬಂದು ಎಲ್ಲ ರೆಡಿ ಎಲ್ಲ ಮಾಡಿ ಮನೇಲಿ ಪೂಜೆ ಮಾಡಿ ಜೈ ಶ್ರೀರಾಮ್ ಅಂತ ಬರಿತಾಯಿದ್ದೆ, ಅದನ್ನೆಲ್ಲ ಬರೆದು ಆಮೇಲೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋದ್ವಿ ನಾನು ನನ್ನ ಮಕ್ಕಳು. ಇವತ್ತು ಏಕಾದಶಿ ಇರೋದ್ರಿಂದ ರಶ್ ಇರಲಿಲ್ಲ ದೇವಸ್ಥಾನ. ಪ್ರತಿ ಗುರುವಾರ ಅಲ್ಲೇ ಪ್ರಸಾದ ಕೊಡ್ತಾರೆ. ಇವತ್ತು ಏಕಾದಶಿ ಇರೋದ್ರಿಂದ ಅಲ್ಲಿ ಪ್ರಸಾದ ಇರಲಿಲ್ಲ ಮತ್ತು ಅಕ್ಷತೆ ಕೂಡ ಇರಲಿಲ್ಲ. ತೀರ್ಥ ಕೊಟ್ಟರು ಕುಡಿದ್ಬಿಟ್ಟು ಬಂದ್ವಿ. ಥ್ಯಾಂಕ್ ಯು.